ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಟ್ ಆರೋಗ್ಯ ನಿಮ್ಗೀತ ಇವತ್ತು ಪಿಕಪ್ ಫೈಲ್ ಮಾಡಿರಿ. ಓಕೆ, ನಿಮ್ಮ ಪರ್ಸನ್ ನಿಮಗೆ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತಾರಂತ ರೀಡಿಂಗ್. ಇದು ಕಾರ್ಡ್ಸ್ ಕಾಣ್ತದೆ ಅನಿಸುತ್ತೆ. ಕಿಂಗ್ ಆಫ್ ಕಪ್ಸ್ ಇದೆ, ಇದು ಕ್ವೀನ್ ಆಫ್ ಪೆಂಟೆಕಲ್ಸ್ ಇದೆ. ನಿಮ್ಗೆ ಯಾವ್ದು ಬೇಕೋ ಫೈಲ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇದು ಒಂದನೇ ಫೈಲ್, ಇದು ಕಿಂಗು, ಇದು ಕ್ವೀನ್. ಓಕೆ, ಸೊ ಕಿಂಗನ್ನು ಯಾರು ಮಾಡಿರಿ, ಈ ಫೈಲ್ ಯಾರು ಸೆಲೆಕ್ಟ್ ಮಾಡಿರಲ್ಲ ಅವ್ರು ನಿಮ್ಮ ಪರ್ಸನ್ನ ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿದಾರಂತ ನೋಡೋಣ. ಓಕೆ, ಅವರು ನಿಮ್ಮ ಜೊತೆಗೆ ಎಮೋಷ್ನಲ್ ಅಟ್ಯಾಚ್ ಆಗಿ ಅವರು ನಿಮ್ಮ ಜೊತೆಗೆ ಒಂದು ಏನಂತೀರಿ ಕಮಿಟ್ಮೆಂಟ್ ಕೊಡಬೇಕಂತ ಇಷ್ಟಪಡ್ತಾರೆ. ಮೆಲ್ಲಕ್ಕಾದರೂ ಅಡ್ಡಿ ಇಲ್ಲ, ಅಂದರೆ ಸ್ಲೋ ಇದೆ ಪ್ರೊಸೆಸ್, ಬಟ್ ಅವ್ರು ನಿಮ್ಮ ಜೊತೆಗೆ ಇರಲೇಬೇಕು ಅಂತ ಇಷ್ಟಪಡ್ತಾರೆ. ಅವ್ರು ನಿಮ್ಗೆ ಏನಾರು ಹರ್ಟ್ ಮಾಡಿದ್ರು, ಅವ್ರು ನಿಮ್ಗೆ ಏನಾದ್ರು ಅಂದರೆ ಮೋಸ ಮಾಡೋದಂತಲ್ಲ, ನಿಮ್ಗೆ ಏನಾದ್ರು ಸುಳ್ಳು ಹೇಳಿದ್ರೆ, ನಿಮ್ಗೆ ಏನಾರು ಹರ್ಟ್ ಮಾಡಿದ್ರೆ ಅಂದ್ರೆ ಅದಕ್ಕೆ ಸಾರಿ ಕೇಳ್ತಾರೆ. ಸೊ ಎಮೋಷ್ನಲಿ ಡ್ರೈನ್ ಆಗಿದ್ರೆ, ಅವ್ರು ನಿಮ್ಮ ಜೋಡಿ ಎಮೋಷ್ನಲಿ ಅಟ್ಯಾಚ್ ಆಗಿದ್ದಿಲ್ಲ ಈ ಸಲ ಅಂದ್ರೆ, ಅಟ್ಯಾಚ್ ಆಗಾಗ ನಾ ಎಮೋಷ್ನಲಿ ನಿಮ್ಗೆ ಅವ್ರ ಜೋಡಿ ಅಟ್ಯಾಚ್ ಆಗ್ತೀನಿ, ನನಗೆ ಒಂದು ಪ್ರೀತಿ ಕೊಡ್ತೀನಿ, ಒಂದು ಕಂಪ್ಯಾಷನ್ ಕೊಡ್ತೀನಿ, ಒಂದು ಏನಂತಿರೋದು ಕೇರ್ ನರ್ಚರಿಂಗ್ ಎನರ್ಜಿ ಅಂತೀವಲ್ಲ, ಅದು ನಿಮ್ಗೆ ನಾನೇ ಕೊಡೋಕೆ ಇಷ್ಟಪಡ್ತೀನಿ ಅಂತ. ಇಷ್ಟು ದಿನ ಕೊಡ್ತಿದ್ದಿಲ್ಲ, ಇನ್ಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ ಅವರು. ಸೊ ನಿಮ್ಮ ಜೋಡಿ ಏನಾದ್ರು ಮನಸ್ತಾಪಗಳಾಗಿದ್ರೆ, ಬೇಜಾರಾಗಿದ್ರೆ ಅಂದರೆ ಏನಾದ್ರು ಅಂದರೆ ಇಲ್ಲ ವಾಪಸ್ ಬರ್ತಾರೆ. ವಾಪಸ್ ಬಂದು ನಿಮ್ಗೆ ಏನದು ಕೇರಿಂಗ್ ಲವಿಂಗ್ ಎನರ್ಜಿ ಇರೋದಿಲ್ಲ ಅದನ್ನು ದೇ ವಾಂಟ್ ಟು ಕಮ್ ಬ್ಯಾಕ್, ಅದು ವಾಪಸ್ ಬಂದು ನಿಮಗೆ ಅದನ್ನು ಕೊಡಬೇಕಂತ ಇಷ್ಟಪಡ್ತಾರೆ. ಎಷ್ಟು ಕಾರ್ಡ್ ಅದು 4-5 ಕಾರ್ಡ್ ತೆಗಿತೀನಿ. ಸೊ ಅವ್ರದ್ದು ಕೆಲವೊಂದು ಜವಾಬ್ದಾರಿಗಳಿದ್ವು, ಅವ್ರೇನೋ ಬರ್ಡನ್ಸ್ ಇದ್ವು, ಅವ್ರಿಗಾದ್ರೂ ಒಂದು ಹೆದರಿಕೆ ಇದ್ವು, ಅವನ್ನೆಲ್ಲ ಬಿಟ್ಟು ಬಂದು ಅದೆಲ್ಲ ಮೀರಿ ತಮ್ಮ ಜವಾಬ್ದಾರಿನೆಲ್ಲ ಕರೆಕ್ಟ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಿಮಗೆ ಬಂದು ನಾನು ನಿಮ್ಮ ಜೊತೆ ಇರ್ತೇನೆ, ಅಂದರೆ ನಿಮ್ಮ ಜೊತೆ ನಾನು ಪ್ರೀತಿಯಿಂದ ಇರ್ತೇನೆ, ನಿಮ್ಮ ಜೋಡಿ ಇರ್ತೇನೆ ನಾನು ಅಂತ ಹೇಳೋಕೆ ಇಷ್ಟಪಡ್ತಾರೆ. ಇದು ಕಿಂಗ್ ಆಫ್ ಕಪ್ಸ್ ಯಾರು ಮಾಡಿದ್ರಿ, ಅಥವಾ ಇದು ಒಂದನೇ ಫೈಲ್ ಯಾರು ಮಾಡಿದ್ರಿ ಅವರಿಗೆ. ಸೊ ಕ್ವೀನ್ ಆಫ್ ಪೆಂಟೆಕಲ್ಸ್ ಯಾರು ಮಾಡಿರಲ್ಲ ಅವರಿಗೆ ನಿಮ್ಮ ಪರ್ಸನ್ ನಿಮಗೇನು ಹೇಳಬೇಕಂತ ಇಷ್ಟಪಡ್ತಾರೆ. ಅವ್ರದ್ದು ನಂದು ಆಗ್ಬೇಕಂತಂದು ಒಂದು ಏನೋ ಅಂತಿರಲ್ಲ, ನಂದು ಒಂದು ನಾನು ನಿಮ್ಮದು ಜೀವನದೊಳಗೆ ನಾ ಎಕ್ಸಿಸ್ಟ್ ಅದೇನಿ ಅಂತ ಇಷ್ಟು ದಿನ ಭಾಳ ಪ್ರಯತ್ನ ಮಾಡ್ತಿದ್ರು. ಅದು ಇಲ್ಲ, ಈಗ ಮೋಸ್ಟ್ಲಿ ಅವ್ರ ಸುಮ್ಮನೆ ಆಗ್ಬಿಟ್ರೆ ಅನಿಸುತ್ತೆ. ಅವರಿಗೆ ಸಾಕಾಗ್ಬಿಟ್ಟೈತಿ ನಿಮ್ಮ ಜೊತೆ, ಅಂದರೆ ನೀವು ನನಗೀಗ ಸಾಕು, ನೀ ಕೊಡಂಗಿರೋ ನನಗೆ ನೀನೇ ಕಮಿಟ್ಮೆಂಟ್ ಕೊಡು, ನನಗೊಂದು ಸ್ಟೆಬಿಲಿಟಿ ಕೊಡು ಅಂತ ನಿಮ್ಮನ್ನ ಕೇಳ್ತಿದಾರೆ ಅವರು. ನಾ ಭಾಳ ಕಷ್ಟಪಟ್ಟೇನಿ ನಿನ್ನ ಜೊತೆಗಿರೋಕೆ, ನಾನು ನಿನ್ನ ಜೊತೆಗೆ ಇರ್ಬೇಕಂತಲೇ ಇಷ್ಟಪಡ್ತೇನೆ. ಈಗ ಅದು ಬೇಜಾರಾಗ್ಬಿಟ್ಟೈತೆ ಅವ್ರಿಗೆ. ಸೊ ನೀವೇ ಕಮಿಟ್ಮೆಂಟ್ ಕೊಡ್ರಿ ಅಂತ ಅವ್ರು ಕೇಳ್ತಿದಾರೆ. ನೀವು ಬರೋದಿದ್ರೆ ಬರ್ರಿ, ಇಲ್ಲ ಅಂತ ಹಿಂಗೆ. ಅವ್ರದ್ದು ತಮ್ಮದೇ ಆದಂತಹ ಕೆಲವೊಂದು ರೂಲ್ಸ್, ತಮ್ಮದೇ ಆದಂತಹ ಒಂದು ಏನಂತೀರಿ ಯೋಚನೆಗಳ ನಿಮಗೆ ಭಾಳ ಕೊಟ್ರು ಅವ್ರು, ಭಾಳ ವಿಚಾರ ಮಾಡಿದ್ರು, ಎಲ್ಲ ನಿಮ್ದು ಏನಂತೀರಿ ಭಾಳ ಪ್ರೀತಿ ಕೊಡೋಕೆ ವಿಚಾರ ಮಾಡಿದ್ರು, ನಿಮ್ಗೆ ಸಪೋರ್ಟ್ ಮಾಡೋಕೆ ನೋಡಿದ್ರು. ನಾವು ದೇ ಡೋಂಟ್ ವಾಂಟ್ ಟು ಗಿವ್. ಈಗಿಲ್ಲ ಸ್ಟೆಬಿಲಿಟಿ ಇದಂದ್ರೆ ಬೇಜಾರಾಗ್ಬಿಟ್ಟದ ಅವರಿಗೆ. ನಿಮ್ಮ ಬಿಟ್ಟೇನು ಹೋಗ್ತಾರಲ್ಲ ನೋಡೋಣ. ನಿಮ್ದು ಎಷ್ಟು ಚೆನ್ನಾಗಿತ್ತು ರಿಲೇಷನ್ಶಿಪ್ಪು, ಎಲ್ಲ ಬೇಜಾರೊಳಗೆ ಹೊಂಟಿದೆ ಯಾಕೆ ಇದು ಗಾಡಿದು. ನಿಮ್ಮ ಬಿಟ್ಟು ಹೋಗೋಕಂತಲೇ ವಿಚಾರ ಮಾಡ್ಬೋದು. ಎಷ್ಟು ಸೆಲೆಬ್ರೇಷನ್ ಇದ್ವು ನಿಮ್ಮ ಜೀವನದಾಗ, ಸೆಲೆಬ್ರೇಷನ್ಸ್ ಇಲ್ಲ, ಖುಷಿಗಳಿಲ್ಲ, ಅಥವಾ ನೀವು ಅವ್ರಿಗೆ ಏನಾದರೂ ಒಂದು ಏನಂತೀರಿ ಒಂದು ಸರ್ಪ್ರೈಸ್ ಗಿಫ್ಟ್ಸ್ ಏನಾದರೂ ಕೊಡ್ತಿದ್ರಿ ಆ ಟೈಪ್. ಈಗ ನೀವೇನೋ ಅದು ನಿಮ್ಮ ಕಡೆಯಿಂದ ಅದೇನೋ ಬರ್ತಾಯಿಲ್ಲ ಅವರಿಗೆ. ಸೊ ನನಗೆ ಏನು ಸೆಲೆಬ್ರೇಷನ್ ಇಲ್ಲ, ಏನಿಲ್ಲ, ಬೇಜಾರಿಲ್ಲ ಅಂತ ಹೇಳ್ತಿದ್ದಾರೆ ನಿಮಗೆ. ಏನೆಲ್ಲ ಇವತ್ತು ರಿವರ್ಸ್ ಕಾರ್ಡ್ ನಿಮಗಿದೆ. ಇದೊಂದು ಚೆನ್ನಾಗಿ ಬಂದಿದೆ. ಅವ್ರು ಏನು ಬೇಜಾರಿಂದ ಇದ್ರಲ್ಲ, ದೇ ವಾಂಟ್ ಟು ಕಮ್ ಬ್ಯಾಕ್, ಅಂದರೆ ನಿಮ್ಮ ಜೊತೆಗೆ ಮತ್ತೆ ಚೆನ್ನಾಗಿರ್ಬೇಕು. ಇಷ್ಟೆಲ್ಲ ಹೇಳಿದ ಮೇಲೂ ಸಹ ನಿಮ್ಗೆ ನಿಮ್ಮ ಜೊತೆ ನಾ ಖುಷಿಯಿಂದ ಇರ್ತೇನೆ, ನೀವು ಏನು ಆಫರ್ ಮಾಡಿದ್ರೆ, ನೀವು ಕಮಿಟ್ಮೆಂಟ್ ನಾನು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಅದೇನಿ. ಇಷ್ಟು ದಿನ ಅವ್ರು ಇದ್ದಿದ್ದಿಲ್ಲ. ಓಕೆ, ಅವರು ನಿಮಗೆ ಏನಂದ್ರೆ ಅವರಿಗೆಲ್ಲ ಬೇಜಾರಾಗ್ಬಿಟ್ಟಿದ್ದು. ನೀವು ಮೋಸ್ಟ್ಲಿ ಅವ್ರು ಭಾಳ ನಿಮ್ಮ ಜೋಡಿ ಟ್ರೈ ಮಾಡ್ಯಾರ ಅನ್ನಿಸುತ್ತೆ. ಅವ್ರದ್ದು ಗಿವಿಂಗ್ ಎನರ್ಜಿ ಜಾಸ್ತಿ ಇರ್ಬೋದು. ಯಾಕಂದ್ರೆ ಕ್ವೀನ್ ಅದು ಕ್ವೀನ್ ಎನರ್ಜಿ ಅಂದರೆ ಡೌನ್ ಟು ಅರ್ತ್ ಪರ್ಸನ್, ಎಲ್ಲ ಗಿವಿಂಗ್ ಎನರ್ಜಿನ ಅದು. ಸೊ ಅದೆಲ್ಲ ಕೊಟ್ಟು ಬೇಜಾರು. ಸೊ ಈಗ ನೀವೇನಾದರೂ ಅವ್ರಿಗೆ ಕೊಟ್ಟರೆ ಕಮಿಟ್ಮೆಂಟ್ ಅಥವಾ ಅವ್ರಿಗೊಂದು ಪ್ರೀತಿ ಏನಾದ್ರು ತೋರಿಸಿದ್ರೆ, ಅವ್ರು ಕಾಳಜಿ ಮಾಡಿದ್ರೆ ಅಂದ್ರೆ ದೇ ಆರ್ ರೆಡಿ ಟು ಆ್ಯಕ್ಸೆಪ್ಟ್ ಇಟ್. ಬಟ್ ಅವ್ರು ಕೊಡೋಕ್ಕೆ ತಯಾರಿಲ್ಲ, ನೀವೇ ಕೊಡಬೇಕು. ಓಹೋ, ಅವ್ರು ನೀವೇನೋ ಹರ್ಟ್ ಮಾಡಿರಿ ಅನಿಸುತ್ತೆ. ಹರ್ಟ್ ಮಾಡಿರಿ,
ಬೇಜಾರು ಮಾಡಿರಿ, ಹರ್ಟ್ ಆಗ್ಯಾರ ಅವ್ರು, ಬೇಜಾರು ಮಾಡ್ಯಾರ ಯಾವ ವಿಷಯಕ್ಕೆ ನೋಡಿರಿ. ಗಿವಿಂಗ್ ಎನರ್ಜಿನ ಭಾಳ ಅನಿಸುತ್ತೆ ಅವ್ರದ್ದು. ನೀವು ಅದನ್ನು ಕಾಳಜಿ ಮಾಡಿಲ್ಲ, ಅದನ್ನು ವ್ಯಾಲ್ಯೂ ಮಾಡಿಲ್ಲ. ಈಗ ನೀವಾಗ ಏನಾರು ವಾಪಸ್ ಬಂದ್ರೆ ಅವರು ನಿಮ್ಮ ಜೋಡಿ ಬರ್ತಾರೆ. ಓಕೆ, ಅವ್ರು ನನ್ನ ಪ್ರಯತ್ನಗಳನ್ನ ದೇ ಆರ್ ರೆಡಿ ಟು ಕಮ್ ವಿತ್ ಯು. ಆದರೆ ನೀವು ಸ್ವಲ್ಪ ಪ್ರಯತ್ನ ಮಾಡ್ಬೇಕು ಅದಕ್ಕೆ. ಓಕೆ, ಸ್ವಲ್ಪ ಲೇಟ್ ಆಗ್ತದೆ ಅದು. ಅವ್ರು ಮತ್ತು ನಿಮ್ಮ ಮನೆ ಹೊಲ್ಸಕ್ಕೆ ಭಾಳ ಟೈಮ್ ಬೇಕು. ಓಕೆ, ದಿಸ್ ಈಸ್ ದ ರೀಡಿಂಗ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.